ನಮಸ್ಕಾರ. ನಮ್ಮೆಲ್ಲರ ಜೀವನದಲ್ಲಿ ಎಷ್ಟೊಂದು ಕನಸುಗಳಿರ್ತವೆ ಅಲ್ವಾ? ಆದ್ರೆ ಅವೆಲ್ಲ ಯಾಕೆ ನನ್ಸಾಗಲ್ಲ? ಕೆಲವೊಮ್ಮೆ ಸಮಯವೇ ಅದಕ್ಕೆ ಕಾರಣವಾಗಿ ಬಿಡುತ್ತೆ. ಬನ್ನಿ, ಇವತ್ತು ಸಮಯದ ಮೌಲ್ಯವನ್ನ ತಿಳಿಸಿಕೊಡುವ ಒಂದು ಅದ್ಭುತ ಕಥೆಯನ್ನ ಕೇಳೋಣ. ಹಾಗಿದ್ರೆ ನಮ್ಮ ಕನಸನ್ನ ನನಸು ಮಾಡಿಕೊಳ್ಳೋಕೆ ಅಡ್ಡಬರುವ ಆ ದೊಡ್ಡ ಅಡಚಣೆ ಯಾವುದು ಅಂತ ಯೋಚಿಸಿದ್ದೀರಾ? ಈ ಒಂದೇ ಒಂದು ಪ್ರಶ್ನೆ ನಮ್ಮ ಇವತ್ತಿನ ಇಡೀ ಕಥೆಯ ತಿರುಳು. ಸರಿ, ಈ ಪ್ರಶ್ನೆಗೆ ಉತ್ತರ ಹುಡ್ಕೋಕೆ ಬನ್ನಿ ರವಿ ಅನ್ನೋ ಒಬ್ಬ ಹುಡುಗನ ಕಥೆಯನ್ನ ನೋಡೋಣ. ರವಿಯ ಕಣ್ಣು ತುಂಬಾ ದೊಡ್ಡ ದೊಡ್ಡ ಕನ್ಸ್ಗಳಿದ್ವು. ಆದ್ರೆ ಅವನನ್ನ ಮುಂದೆ ಹೋಗೋಕೆ ಬಿಡದೆ ಕಾಡೋ ಒಂದು ದೊಡ್ಡ ಸಮಸ್ಯೆನೂ ಇತ್ತು. ಏನದು ಸಮಸ್ಯೆ ಅಂತೀರಾ? ಅದೇ ನಾಳೆ ಅನ್ನೋ ಒಂದು ಚಟ. ಪ್ರತಿಯೊಂದು ಮುಖ್ಯವಾದ ಕೆಲ್ಸವನ್ನ ಮುಂದಕ್ಕೆ ಹಾಕೋದು, ಪರ್ವಾಗಿಲ್ಲ ನಾಳೆ ಮಾಡೋಣ, ನಾಳೆ ಶುರು ಮಾಡಕ್ಕೆ ಸರಿಯಾದ ಸಮಯ ಅಂತ ನಂಬೋದು. ಇದೊಂದು ರೀತಿ ಅವನ ಜೀವನದ ಒಂದು ಭಾಗವೇ ಆಗಿಬಿಟ್ಟಿತ್ತು. ಅವನ ಜೀವನ ಹೇಗ್ ನಡೀತಿತ್ತು ಅಂದ್ರೆ, ಓದ್ಬೇಕಾ? ನಾಳೆ. ಏನಾದ್ರೂ ಕೆಲ್ಸ ಮಾಡ್ಬೇಕಾ? ಅದೂ ನಾಳೆನೆ. ಇನ್ನು ತನ್ನ ಗುರಿಗಳ ಕಡೆ ಕೆಲ್ಸ ಮಾಡೋದು, ಅದಕ್ಕೂ ಅವನತ್ರ ಇದ್ದ ಉತ್ತರ ಒಂದೇ: ನಾಳೆ. ನೋಡಿ, ಪ್ರತಿಯೊಂದು ಅವಕಾಶವೂ ಆ ನಾಳೆ ಅನ್ನೋ ಭರವಸೆಯಲ್ಲೇ ಕಳೆದು ಹೋಗ್ತಾ ಇತ್ತು. ಹೀಗೆ ರವಿ ದಿನಗಳನ್ನ ನಾಳೆ ಮಾಡ್ತೀನಿ ಅಂತ ಕಳೀತಿದ್ದ. ಆಗ ಅವನ ಜೀವನಕ್ಕೆ ಒಂದು ತಿರುವು ಸಿಗುತ್ತೆ. ಅವನ ಸ್ನೇಹಿತ ರಾಜು ಎಂಟ್ರಿ ಕೊಡ್ತಾನೆ. ರಾಜು ಹೇಗಿದ್ದ ಅಂದ್ರೆ, ರವಿಯ ಕನಸುಗಳಿಗೆ ಕನ್ನಡಿ ಹಿಡಿದ ಹಾಗೆ. ರಾಜು ರವಿಯನ್ನ ನೋಡಿ ತುಂಬಾನೇ ಸರಳವಾದ ಆದ್ರೆ ನೇರ್ವಾಡಿ ಚುಚ್ಚೋ ಹಾಗೆ ಒಂದು ಪ್ರಶ್ನೆ ಕೇಳ್ತಾನೆ. ರವಿ, ನೀನ್ ಯಾವಾಗಪ್ಪ ಯಶಸ್ಸು ಕಾಣೋದು? ಅದಕ್ಕೆ ರವಿ ಒಂದು ಕ್ಷಣನೂ ಯೋಚ್ನೆ ಮಾಡ್ದೆ ತನ್ನ ಅದೇ ಹಳೆ ಅಭ್ಯಾಸದಂತೆ ನಗ್ತಾ ಹೇಳ್ತಾನೆ, ನಾಳೆಯಾ? ಅಬ್ಬಾ ನೋಡಿ, ತನ್ನ ಉತ್ತರದಲ್ಲಿರೋ ವ್ಯಂಗ್ಯ ಅವನಿಗೆ ಗೊತ್ತೇ ಇರ್ಲಿಲ್ಲ. ಅವನ ಪಾಲಿಗೆ ನಾಳೆ ಅನ್ನೋದೇ ಎಲ್ಲಾ ಸಮಸ್ಯೆಗಳಿಗೆ ಒಂದೇ ಒಂದು ಪರಿಹಾರ. ಆದ್ರೆ ಸಮಯ ಯಾರಿಗೂ ಕಾಯಲ್ಲಲ್ವಾ? ದಿನಗಳು ವಾರಗಳಾದ್ವು, ವಾರಗಳು ತಿಂಗಳುಗಳಾದ್ವು. ರವಿಯ ನಾನು ನಾಳೆಯಿಂದೇ ಶುರು ಮಾಡ್ತೀನಿ ಅನ್ನೋ ಮಾತು ಪ್ರತಿದಿನವೂ ಕೇಳಿ ಬರ್ತಿತ್ತು. ಆದ್ರೆ ಒಂದೇ ಒಂದು ಹೆಜ್ಜೆ ಕೂಡ ಮುದ್ದೆ ಹೋಗಿರ್ಲಿಲ್ಲ. ನೋಡತಿದ್ದಂತೆ ಒಂದು ವರ್ಷನೇ ಕಳೆದು ಹೋಯ್ತು. ಆದ್ರೆ ರವಿಯ ಜೀವನ ಮಾತ್ರ ನಿಂತ ನೀರಾಗಿತ್ತು. ಯಾಕಂದ್ರೆ ಅವನ ನಾಳೆ ಅನ್ನೋದು ಯಾವತ್ತೂ ಬರ್ಲೇ ಇಲ್ಲ. ಅದೊಂದು ಮರೀಚಿಕೆಯಾಗಿತ್ತು. ಇಲ್ಲೇ ನೋಡಿ, ಇವ್ರಿಬ್ಬರ ದಾರಿಗಳು ಬೇರೆ ಬೇರೆಯಾಗಿದ್ದು. ರವಿ ನಾಳೆ ಅನ್ನೋ ಒಂದು ದೊಡ್ಡ ಹಡಗು ಬರುತ್ತೆ ಅಂತ ದಡದಲ್ಲೇ ಕಾಯ್ತಾ ಕೂತ. ಆದ್ರೆ ರಾಜು ಇಂದು ಅನ್ನೋ ಸಣ್ಣ ದೋಣಿಯಲ್ಲೇ ಪ್ರತಿದಿನ ಸ್ವಲ್ಪ ಸ್ವಲ್ಪನೇ ಮುಂದೆ ಸಾಗ್ತಾ ಇದ್ದ. ಒಬ್ಬನತ್ರ ಬರೀ ದೊಡ್ಡ ದೊಡ್ಡ ಪ್ಲಾನ್ಗಳಿದ್ವು, ಆದ್ರೆ ಆಕ್ಷನ್ ಇರ್ಲಿಲ್ಲ. ಇನ್ನೊಬ್ಬನತ್ರ ಸಣ್ಣ ಹೆಜ್ಜೆಗಳಿದ್ವು, ಆದ್ರೆ ಸ್ಥಿರವಾದ ಕೆಲ್ಸವಿತ್ತು. ಕೊನೆಗೆ ಏನಾಗ್ಬೇಕಿತ್ತೋ ಅದೇ ಆಯ್ತು. ರವಿ ಯಾವ ಯಶಸ್ಸನ್ನ ಬರೀ ಕಣ್ಸಲ್ ಕಾಣ್ತಿದ್ನೋ, ರಾಜು ಅದನ್ನ ನಿಜವಾಗಿಯೂ ಸಾಧಿಸಿಬಿಟ್ಟ. ಇದು ರವಿಯ ಜೀವನದ ಕಹಿ ಸತ್ಯವಾಗಿತ್ತು, ಅವನ ಕಣ್ತೆರೆಸುವ ಕ್ಷಣವಾಗಿತ್ತು. ಕಳೆದುಹೋದ ಸಮಯವನ್ನು ನೋಡಿ ರವಿಗೆ ಪಶ್ಚಾತ್ತಾಪ ಶುರುವಾಯ್ತು. ತನ್ನ ತಪ್ಪಿನ ಅರಿವಾಗಿ ಅವನು ನೇರವಾಗಿ ರಾಜುನ ಹತ್ರ ಹೋಗಿ ಕೇಳ್ತಾನೆ, ಗೆಳೆಯ, ನೀನು ಹೇಗೆ ಇಷ್ಟೆಲ್ಲ ಸಾಧಿಸಿದೆ? ಹೇಗೆ ಇಷ್ಟು ಯಶಸ್ವಿಯಾದೆ? ಬಹುಶಃ ಇದೇ ಮೊದಲ ಬಾರಿಗೆ ಅವನು ತನ್ನ ನಾಳೆಯ ಪ್ರಪಂಚದಿಂದ ಹೊರಬಂದು ಒಂದು ಉತ್ತರಕ್ಕಾಗಿ ಹುಡುಕಾಡ್ತಿದ್ದ. ಅದಕ್ಕೆ ರಾಜು ತುಂಬಾನೇ ಶಾಂತವಾಗಿ ಉತ್ತರ ಕೊಡ್ತಾನೆ, ನಾನು ನಾಳೆ ಅನ್ನೋ ಭ್ರಮೆಯನ್ನ ಯಾವತ್ತೂ ನಂಬಲಿಲ್ಲ. ನಾನು ನಂಬಿದ್ದು ಇಂದು ಅನ್ನೋ ಸತ್ಯವನ್ನ ಮಾತ್ರ. ನೋಡಿ, ಈ ಒಂದೇ ಒಂದು ವಾಕ್ಯದಲ್ಲಿ ಅವನ ಇಡೀ ಯಶಸ್ಸಿನ ಗುಟ್ಟು ಅಡಗಿತ್ತು. ಹಾಗಿದ್ರೆ ಈ ಇಂದು ಅನ್ನೋ ಜ್ಞಾನವನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋದು ಹೇಗೆ? ಬನ್ನಿ ನೋಡೋಣ. 3 ಸರಳ ಹಂತಗಳು. ಮೊದಲನೇದಾಗಿ, ನಾಳೆ ಎಲ್ಲವೂ ಪರ್ಫೆಕ್ಟ್ ಆಗಿರುತ್ತೆ, ಆಗ ಶುರು ಮಾಡೋಣ ಅನ್ನೋ ಯೋಚನೆಯನ್ನ ಬಿಟ್ಟು ಬಿಡಿ. ಎರಡನೇದಾಗಿ, ಈಗ ಈ ಕ್ಷಣದ ಶಕ್ತಿಯ ಮೇಲೆ ಗಮನ ಕೊಡಿ. ಮತ್ತು ಕೊನೆಯದಾಗಿ, ಮೂರನೇದು, ನಿಮ್ಮ ಗುರಿಯ ಕಡೆಗೆ ಇಂದು ಒಂದು ಸಣ್ಣ ಆದ್ರೆ ಅರ್ಥಪೂರ್ಣವಾದ ಹೆಜ್ಜೆಯನ್ನ ಇಡಿ. ಅಷ್ಟೇ. ಇದೆಲ್ಲವೂ ನಮ್ಮನ್ನ ಈ ಕಥೆಯ ಒಂದು ಸಾರ್ವಕಾಲಿಕ ನೀತಿಯ ಕಡೆಗೆ ಕರ್ಕೊಂಡು ಹೋಗುತ್ತೆ. ಒಂದು ವಿಷಯ ನೆನ್ಪಿಡಿ, ಇದು ಕೇವಲ ರವಿ ಮತ್ತು ರಾಜುವಿನ ಕಥೆ ಮಾತ್ರ ಅಲ್ಲ, ಇದು ನಮ್ಮೊಳಗೆ ನಡೆಯೋ ಒಂದು ಹೋರಾಟದ ಕಥೆ ಕೂಡ ಹೌದು. ಕೊನೆಯದಾಗಿ ಈ ಇಡೀ ಕಥೆಯ ಸಾರಾಂಶ ಇಷ್ಟೇ: ನಾಳೆ ಮಾಡ್ತೀನಿ ಅನ್ನೋರಲ್ಲ, ಯಾರು ಇಂದು ಶುರು ಮಾಡ್ತಾರೋ ಅವರೇ ಜೀವನದಲ್ಲಿ ಗೆಲ್ಲೋದು. ಈ ಸತ್ಯವನ್ನ ನಾವ್ಯಾವತ್ತೂ ಮರಿಬಾರ್ದು. ಹಾಗಿದ್ರೆ ಈ ಕಥೆಯಿಂದ ನಾವು ಕಲಿಬೇಕಾದ ಪಾಠವನ್ನ ನಮ್ಮ ಜೀವನದಲ್ಲಿ ತರೋಕೆ ನಾವೆಲ್ಲರೂ ನಮ್ಮನ್ನೇ ಕೇಳ್ಕೊಳ್ಬೇಕಾದ ಒಂದು ಪ್ರಶ್ನೆ ಇದೆ. ನಮ್ಮ ಕನಸಿನ ಕಡೆಗೆ ನಾವು ಇಂದು ಇಡಬಹುದಾದ ಆ ಮೊದಲ ಸಣ್ಣ ಹೆಜ್ಜೆ ಯಾವುದು? ಸ್ವಲ್ಪ ಯೋಚನೆ ಮಾಡಿ, ಆ ಹೆಜ್ಜೆಯನ್ನ ಇಂದೇ ಇಡಿ.